ರಾಧೆ ರಾಧೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬಂದಿದ್ದೀವಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ನಾವಿಲ್ಲಿ ರೀಚ್ ಆದಾಗ ಸುಮಾರು 6 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಫುಲ್ ಬೆಳಕಾಗಿತ್ತು ಮತ್ತು ಮಳೆ ಕೂಡ ಬರ್ತಾ ಇತ್ತು. ತುಂಬ ದಿವಸದಿಂದ ಆಸೆ ಇತ್ತು ಶ್ರೀಕೃಷ್ಣನ ದರ್ಶನ ಮಾಡಬೇಕಂತ ಹೇಳ್ಬಿಟ್ಟು ಫೈನಲಿ ಆ ಟೈಮ್ ಬಂತು. ಓಕೆ, ಹೋಗೋಣ ಮಠಕ್ಕೀಗ. ಸುಮಾರು ಜನ ಅಲ್ಲೇ ಉಳ್ಕೊಂಡಿದ್ರು ಅನಿಸುತ್ತೆ. ಅವರೆಲ್ಲ ಬೆಳಗ್ಗೆನೇ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟಿದ್ರು. ನಾವು ಸ್ಲಿಪ್ಪರ್ಸ್ನ ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಹೋಗಲಿಕ್ಕೆ. ನಮಗೆ ಫಸ್ಟು ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗಿಲ್ಲ. ಫುಲ್ ಮುಂದೆವರೆಗೆ ಹೋಗ್ಬಿಟ್ಟಿದ್ವಿ. ಆಮೇಲೆ ನೋಡಿದ್ರೆ ಎಲ್ಲರೂ ಲೈನಲ್ಲಿ ಬರ್ತಾಯಿದ್ರು. ಮತ್ತೆ ವಾಪಸ್ ಬಂದು ಲೈನಿಗೆ ಜಾಯ್ನ್ ಆದ್ವಿ. ಆ್ಯಕ್ಚುಲಿ ಗೊತ್ತಿತ್ತು ಲೈನ್ ಅಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ, ಬಟ್ ಎಲ್ಲರೂ ಮುಂದೆ ಹೋಗ್ತಿದ್ದಾರಲ್ಲ ಅಂತ ಮುಂದೆ ಹೋದ್ವಿ. ವರ್ಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಮ್ಮ ಜನಗಳು ಎಷ್ಟು ಸಿವಿಕ್ ಸೆನ್ಸ್ ಇದೆ ಅಂತ ಹೇಳಿದ್ರೆ, ಹೆಜ್ಜೆಗೆ ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಇದೆಲ್ಲ ಓಕೆ, ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಮತ್ತು ಲೈನಲ್ಲಿ ನಿಂತಿದ್ದಾಗ ಗೋಶಾಲೆ ನೋಡಿದ್ವಿ. ತುಂಬ ಹೊತ್ತು ನಿಂತಿದ್ವಿ ಲೈನಲ್ಲಿ. ಒಂದು ಸ್ವಲ್ಪ ಹೊತ್ತು ಬೇಗ ಮೂವ್ ಆಯಿತು, ಬಟ್ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಿತ್ತು. ಆಮೇಲೆ 7:30ಗೆ ಮಹಾಮಂಗಳಾರತಿ ಇರುತ್ತೆ, ಅಲ್ಲಿವರೆಗೂ ಯಾರಿಗೂ ದರ್ಶನಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು. ಮೋಸ್ಟ್ಲಿ ಆ ಟೈಮಲ್ಲಿ ಸ್ಟಾಪ್ ಮಾಡಿದ್ರು ಅನಿಸುತ್ತೆ. ಮತ್ತು ಆಮೇಲೆ ಬಿಟ್ಟರು. ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋಗೆ ಈ ಥರ ಎಲ್ಲ ಗಲೀಜು ಎಲ್ಲ ಮಾಡಿಬಿಟ್ಟು ಕೃಷ್ಣನ ಮುಂದೆ ಹೋಗಿ ಭಕ್ತಿಯಿಂದ ನಿಲ್ಲಕ್ಕಾದರೂ ಅದು ಹೇಗೆ ಸಾಧ್ಯ ಆಗುತ್ತೆ ಜನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಮಗೆ ಅಷ್ಟು ಬೇಜಾರಾಗೋಯಿತು. ಇಷ್ಟು ದೊಡ್ಡ ಪುಣ್ಯ ಕಲ್ಯಾಣಿ ಇದೆ, ಆದರೆ ನಮ್ಮ ಜನ ಇದ್ರ ಸುತ್ತಮುತ್ತ ಏನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಡ, ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ. ನಾನು ಇನ್ನೂ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಹೆಸರು ಕೆತ್ತಕ್ಕೆ ಇನ್ನೆಲ್ಲೂ ಜಾಗ ಇಲ್ಲ ಅಂತೇಳಿ ಗ್ರಿಲ್ಸ್ ಮೇಲೆಲ್ಲ ಕೆತ್ತಿದ್ರು. ಅಬ್ಬಬ್ಬಾ, ಅವ್ರಿಗೆ ಎಷ್ಟು ಭಕ್ತಿ ಇರಬೇಕಲ್ವ ಕೃಷ್ಣನ ಮೇಲೆ. ಮಕ್ಕಳಿಗೆ ಕೃಷ್ಣನ ಧ್ಯಾನ ಮಾಡಿ ಅಂತ ಹೇಳೋದ್ಬಿಟ್ಟು ಬಿಸ್ಕೆಟು, ಚಾಕ್ಲೇಟು, ಅದು ಇದು ಎಲ್ಲ ತಿನ್ನಿಸಿ ಕವರ್ನ ಅಟ್ಲೀಸ್ಟ್ ಬ್ಯಾಗಲ್ಲಿ ಇಟ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ಲದೆ ಅಲ್ಲಲ್ಲೇ ಹಸ್ದು ಹೋಗ್ತಾರಲ್ಲ. ಅಬ್ಬಬ್ಬಾ, ಲೈನಿಂದ ಇನ್ನೇನು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ಒಳಗೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಮಗೆ ತುಂಬ ಟೈಮ್ ಇರಲಿಲ್ಲ, ಹಂಗಾಗಿ ಬೇಗ ಎಲ್ಲ ನೋಡಿಕೊಂಡು. ಮತ್ತು ಇಲ್ಲಿ ಪ್ರಸಾದ ಮಾಡ್ತಿದ್ದಾರೆ ನೋಡಿ. ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಸರಿ ಗೋಶಾಲೆ ನೋಡಿಕೊಂಡು ಪ್ರಸಾದ ಕೌಂಟರ್ ಹತ್ರ ಬಂದು ಸಂಪೂರ್ಣ ಪ್ರಸಾದನ ತೊಗೊಂಡ್ವಿ. ಇನ್ನು ಮಠದ ಸುತ್ತಮುತ್ತ ಯಾವುದೆಲ್ಲ ದೇವಸ್ಥಾನ ಏನಾದರೂ ಇದೆಯಾ ಅಂತೆಲ್ಲ ಹೇಳಿ ನೋಡೋದಕ್ಕೆಲ್ಲ ಆಗಿಲ್ಲ, ಟೈಮ್ ಇರಲಿಲ್ಲ. ಮತ್ತು ನಾವು ಹೊರಗಡೆ ಬರೋಷ್ಟರಲ್ಲಿ ನೋಡಿ ಇಷ್ಟು ಜನ ಆಗೋಗ್ಬಿಟ್ಟಿದೆ. ಒಳ್ಳೆಯದಾಯಿತು, ಬೇಗ ಬಂದಿದ್ದು, ಬೇಗ ದರ್ಶನವೂ ಆಯಿತು. ಅಲ್ಲಿಂದ ಹೊರಟ್ವಿ. ಆಗಿಂದೆ ಘಾಟ್ ಸೆಕ್ಷನ್ ಅಂತೂ ಫುಲ್ ಜಾಮ್ ಆಗಿತ್ತು. ಸಂಡೇ ಆಗಿದ್ದರಿಂದ ಅಷ್ಟು ಕಾರ್ಗಳೆಲ್ಲ ಇತ್ತು ಅಂತ ಅನಿಸುತ್ತೆ. ಮತ್ತು ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ನಾನೆಲ್ಲ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಎಲ್ಲೇ ಹೋದ್ರೂ ಸ್ವಚ್ಛತೆನ ಕಾಪಾಡಿ. ನಾವು ಗಲೀಜು ಮಾಡ್ಬೇಕು, ದೇವಸ್ಥಾನದವ್ರು ಕ್ಲೀನ್ ಮಾಡಬೇಕು ಅನ್ನೋದು ಎಷ್ಟು ಸರಿ. ಮತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ಹುಷಾರಾಗಿರಿ. ಈ ಥರ ಘಾಟ್ ಸೆಕ್ಷನ್ ಎಲ್ಲಾದರೂ ಬರ್ತೀರಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರುತ್ತೆ ಈ ಒಂದು ಪ್ಲೇಸಸಲ್ಲಿ ಡ್ರೈವ್ ಮಾಡೋರಿಗೆ, ಅವ್ರ ಜೊತೆನೇ ಬನ್ನಿ. ಹೊಸದಾಗಿ ಬಂದು ಇಲ್ಲಿ ಹೇಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.